ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹೊರಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶರಣಯ್ಯ ಗುರು ಮುತ್ತಯ್ಯ ಬಿರಾದಾರ್ ಶಿಕ್ಷಕರ ಗೌರವ ಸಮರ್ಪಣಾ ಕಾರ್ಯಕ್ರಮ ಗ್ರಾಮಸ್ಥರು ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳಿಂದ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಅತ್ಯುತ್ತಮ ಸಡಗರದಿಂದ ಜರುಗಿತು. ಮುಂಜಾನೆ 11 ಗಂಟೆಗೆ ಗ್ರಾಮ ದೇವತೆ ದೇವಸ್ಥಾನದಿಂದ ಶಿಕ್ಷಣ ದಂಪತಿಗಳನ್ನ ಮುಖ್ಯ ಬೀದಿಗಳ ಮೂಲಕ ಶಾಲೆಯವರೆಗೂ ಎತ್ತಿನ ಬಂಡಿಯಲ್ಲಿ ದಂಪತಿಗಳ ಮೆರವಣಿಗೆ ನಡೆಯಿತು. ನಂತರ ಶಿಕ್ಷಕರಿಂದ ಊರಿನ ರಸ್ತೆಗಳಲ್ಲಿ ಸಸಿಗಳನ್ನು ನೀಡಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಇಲಾಖೆಯ ಶಿಕ್ಷಣ ಸಂಯೋಜಕರಾದ ಶ್ರೀಯುತ ಶರಣುಗಚ್ಚಿ ಉದ್ಘಾಟಿಸಿದರು. ಮಕ್ಕಳ ಭವಿಷ್ಯ ನಿರ್ಮಿಸುವುದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಮಕ್ಕಳಲ್ಲಿ ಉತ್ತಮ ಕಲಿಕೆ ಹಾಗೂ ಮೌಲ್ಯಯುತ ನೈತಿಕ ಶಿಕ್ಷಣ ಅತ್ಯಂತ ಅವಶ್ಯಕತೆಯಾಗಿದೆ. ಪ್ರತಿಯೊಬ್ಬ ಶಿಕ್ಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಾರ್ಯ ಪ್ರವೃತ್ತರಾಗಬೇಕು ಎಂದು ಕಾರ್ಯಕ್ರಮದಲ್ಲಿ ಶರಣಯ್ಯ ಬಿರಾದಾರ್ ಗುರುಗಳು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಓಂಕಾರ ಡೊಣ್ಣರ್ಕರ್ ಮಠ್, ರವಿಚಂದ್ರ ಕನಕರೆಡ್ಡಿ, ಶ್ರೀಮತಿ ಅಕ್ಕಮಹಾದೇವಿ ದೇಶಮುಖ್ ಮತ್ತು ಕಲ್ಲಪ್ಪ ಬುಜ್ರಿ, ರೈತ ಸಂಘ ಅಧ್ಯಕ್ಷರು, ಗ್ರಾಮ ಹಿರಿಯರು ಎಲ್ಲರೂ ಭಾಗವಹಿಸಿದರು. ರಾಜ್ಕುಮಾರ್ ರಾಠೋಡ್, R32 ಕನ್ನಡ ನ್ಯೂಸ್, ಯಾದಗಿರಿ. ಇವತ್ತು ಬೊಮ್ಮೂರು ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತು ಪ್ರೌಢಶಾಲೆ ಆಗಬೇಕಾಗಿತ್ತು ಅಂದ್ರೆ 1 ಎಕರೆ ಜಮೀನನ್ನ ಗ್ರಾಮಸ್ಥರಿಂದ 1 ರೂಪಾಯಿ ಕೊಡದೆ ದಾನವನ್ನು ರೂಪವಾಗಿ ಪಡೆಯಲಿಕ್ಕೆ ಕಾರಣೀಭೂತರು ನಮ್ಮ ಸಂಗಣ್ಣ ದೇಸಾಯಿ ಅವರು. ಒಂದು ಮಾತು ಸಂಗಣ್ಣ ದೇಸಾಯಿ ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಅವರು ನಾವು ಕೂಡ 18 ವರ್ಷ ಬೊಮ್ಮೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಎಂತ ಒಬ್ಬ ವ್ಯಕ್ತಿ ಬಂದ್ರು 10 ರೂಪಾಯಿ ಕೊಡಲಾರಂತ ಕಲ್ಲು ಮನುಷ್ಯ ಬಂದ್ರು ಕೂಡ ಅವರಿಂದ ಹಣ